ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಂಠೀರವ ಸ್ಟೇಡಿಯಂಗೆ ಹೋಗಿ ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದೇ ಒಂದು ವಿಡಿಯೋ ಈಗ ಕಂಟಿನ್ಯೂ ಆಗುತ್ತೆ. ಮ್ಯಾರಥಾನ್ ಎಲ್ಲ ಆದಮೇಲೆ ನಾವು ಬಂದಿದ್ದು KHP ಕಾಲೋನಿ ಅಗ್ರಹಾರ ದಾಸರಳ್ಳಿಲಿ ಇರೋ PVP ಹೈಸ್ಕೂಲ್ ಹತ್ರ. ಈ ಸ್ಕೂಲಿಗೆ ಹಿಂದಿರೋ ಉದ್ದೇಶ ಬಹಳನೇ ಶ್ರೇಷ್ಠವಾದದ್ದು. ಈ ಶಾಲೆಯಲ್ಲಿ ಓದಂತ ಹಾಗೂ ಓದ್ತಿರೋ ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದಂತ ಶಿಕ್ಷಕರಿಗೆ ಗೌರವ ಸಲ್ಲಿಸೋದಕ್ಕೆ ಗುರುವಂದನಾ ಕಾರ್ಯಕ್ರಮನ ಇಲ್ಲಿ ಆರ್ಗನೈಸ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಬಂದಿರೋ ಉದ್ದೇಶ ಬಹಳನೇ ಶ್ರೇಷ್ಠವಾದದ್ದು ಅಂತ. ನಮ್ಮೆಲ್ರಿಗೂ ಗೊತ್ತೇ ಇದೆ, ತಾಯಿನೇ ಮೊದಲ ಗುರು ಅಂತ. ಆದ್ರೆ ಈ ಗುರುವಿನ ಜವಾಬ್ದಾರಿಯನ್ನ ಮುಂದುವರ್ಸ್ಕೊಂಡು ಹೋಗೋದು ಶಾಲೆಯನ್ನು ದೇವಾಲಯದಲ್ಲಿ ನಮ್ಮೆಲ್ರಿಗೂ ವಿದ್ಯಾಬುದ್ಧಿನ ಹೇಳ್ಕೊಡೋ ದೇವರ ರೂಪದಲ್ಲಿ ಇರೋ ನಮ್ಮ ಗುರುಗಳು. ಇಂತಹ ಗುರುಗಳಿಗೆ ನಮನ ಸಲ್ಲಿಸೋದಕ್ಕೆ ಅಂತಾನೆ ಗುರುವಂದನಾ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ರು. ಯಾರು ಆರ್ಗನೈಸ್ ಮಾಡಿದ್ದು ಅಂತ ಹೇಳೋದಾದ್ರೆ ಇದೇ ಶಾಲೆಯಲ್ಲಿ ಎಜುಕೇಶನ್ ಪಡೆದಂತ 1993-94 ಬ್ಯಾಚ್ ನ ವಿದ್ಯಾರ್ಥಿಗಳು. ಹಾಗಿದ್ರೆ 1993-94 ಬ್ಯಾಚ್ ನಲ್ಲಿ ಓದಂತ ಈ ಶಾಲೆ ಮಕ್ಕಳು ಯಾರು ಅಂತ ಕೇಳೋದಾದ್ರೆ ನನ್ನ ಹಸ್ಬೆಂಡ್ ಹಾಗೂ ಅವರ ಸ್ನೇಹಿತರು. ಹೌದು, ಈ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದು ನನ್ನ ಹಸ್ಬೆಂಡ್ ಮತ್ತೆ ಅವರ ಸ್ನೇಹಿತರು ಎಲ್ಲ ಸೇರಿ ಅವ್ರಗಳಿಗೆ ವಿದ್ಯಾಬುದ್ಧಿನ ಹೇಳ್ಕೊಟ್ಟಂತ ತಮ್ಮ ಬ್ಯಾಚ್ ನ ಶಿಕ್ಷಕರಿಗೆ ಇಲ್ಲಿ ಗುರುವಂದನಾ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ರು. ಹಾಗಾಗಿ ಈ ಒಂದು ಫಂಕ್ಷನ್ ನ ಆರ್ಗನೈಸ್ ಮಾಡಿದಂತ ಎಲ್ಲಾ ಸ್ಟೂಡೆಂಟ್ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ ನ ಇಲ್ಲಿಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾವು ಕೂಡ ಹೋಗಿದ್ವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಹಾಗೂ ನನ್ನ ಮಗಳು ಬೇಗನೆ ಹೊರಟರು ಮ್ಯಾರಥಾನ್ ಇಂದ ಅಂತ. ಸೊ ಅವರಿಬ್ರು ಬಂದಿದ್ದು ಇದೇ ಒಂದು ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬಂದಿದ್ರು. ನಾನು ನಮ್ಮಮ್ಮ ಕೃಷ್ಣ ಸ್ವಲ್ಪ ಲೇಟ್ ಆಗಿ ಬಂದು ಇದೇ ಸ್ಕೂಲಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಂದು ರೂಮ್ ಇತ್ತು, ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಂಕ್ಷನ್ಗೆ ಅಟೆಂಡ್ ಮಾಡಿದ್ವಿ. ಅಂಡ್ ನಾವು ಹೋಗೋಷ್ಟೊತ್ತಿಗಾಗ್ಲೇ ಎಲ್ಲಾ ಟೀಚರ್ಸ್ ಕೂಡ ಸ್ಟೇಜ್ ಮೇಲೆ ಆಗ್ಲೇ ಕೂತಿದ್ರು. ಅವರಲ್ಲಿ ಒಬ್ಬರಾದ ಆರ್ ರಾಜಯ್ಯ ಸರ್. ಎಲ್ಲಾ ಸ್ಟೂಡೆಂಟ್ಸ್ ಇವ್ರನ್ನ ಪ್ರೀತಿಯಿಂದ RR ಸರ್ ಅಂತ ಕರೀತಾರೆ. ಸುಮಾರು 40 ವರ್ಷಗಳಿಂದ ಗಣಿತ ಶಿಕ್ಷಕನಾಗಿ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳನ್ನು ಕುರಿತು ಕೆಲವು ಹಿತನುಡಿಗಳನ್ನು ಹೇಳ್ತಾ ಇದ್ರು. ಅದೇನ್ ಹೇಳ್ತಾ ಇದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಶುದ್ಧವಾದ ಕಾಯಕವಿರಬೇಕು. ಶುದ್ಧವಾದ ಕಾಯಕದಿಂದ ಬಂದ್ರೆ ಮಾತ್ರ ನಾವು ಜೀವನವನ್ನು ಸಾಗಿಸಿದ್ರೆ ಇದು ನಮ್ಮ ಒಂದು ಏನು ಕಾರ್ಯವನ್ನು ಮಾಡ್ತಾ ಇರ್ತೀವಿ, ಸಾಧಕರಾಗಬೇಕು ಅಂತ ಇರ್ತೀವಿ, ಅದಕ್ಕೆ ಅದು ಬಹಳ ಮಹತ್ವವನ್ನು ಕೊಡುತ್ತೆ. ಆದರೆ ಕಾಯಕ ನಿರತನಾದೊಡೆ ಲಿಂಗ ಪೂಜೆಯನ್ನಾದರೂ ಬರೆಯಬೇಕು, ಗುರು ಎದುರಿಗೆ ಬಂದರೂ ಮರೆಯಬೇಕು, ಕಾರಣ ಕಾಯಕವೇ ಕೈಲಾಸ. ನಾವು ಈ ಕಾಯಕವನ್ನು ಶುದ್ಧವಾಗಿ ಮಾಡ್ದಲೇ ಹೋದ್ರೆ ಬಹಳ ಹಿಂಸೆ ಆಗುತ್ತೆ. ಮತ್ತೆ ಆ ಕಾಯಕದಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು ನಾವು ಅದನ್ನ ತಪ್ಪು ಕಲೆಯಾಗಿ ಸ್ವೀಕರಿಸಿದ್ರೆ ಅದು ನಮಗೆ ಹೊಂದಿಸಿ ನಾನು ಎರಡು ಮಾತನ್ನು ಕೇಳಿಸ್ಕೊಂಡ್ರಲ್ಲ, ಶುದ್ಧವಾದ ಕಾಯಕದಿಂದ ಮಾತ್ರ ನಾವು ಸಾಧಕರಾಗಲು ಸಾಧ್ಯ ಅಂತ ಎಷ್ಟು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಇವ್ರಗಳ ಮಾತುಗಳನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿರೋದಕ್ಕೆ ಇವತ್ತು ಇವರ ಸ್ಟೂಡೆಂಟ್ಸ್ ಗಳೆಲ್ಲ ಸಾಧಕರಾಗಿ ತಮ್ಮ ಸಾಧನೆಗೆ ಕಾರ್ಯಕರ್ತರಾದ ಎಲ್ಲಾ ಶಿಕ್ಷಕರನ್ನು ತಮ್ಮ ಸಾಧಕರನ್ನಾಗಿ ಪರಿಗಣಿಸಿ ಇವತ್ತು ಗುರುವಂದನಾ ಕಾರ್ಯಕ್ರಮನ ಏರ್ಪಡಿಸಿದ್ರು. ಅಂಡ್ ಇಲ್ಲಿ ಇದೇ ಶಾಲೆಯ ಸ್ಟೂಡೆಂಟ್ ಆದ ಪುಷ್ಪಲತಾ ಅವರು ನಿರೂಪಣೆ ಮಾಡ್ತಾ ಇದ್ರು. ಈ ಒಂದು ಇವೆಂಟ್ ಎಂಟೈರ್ ಆಂಕರಿಂಗ್ ಇವರೇ ಮಾಡಿದ್ದು, ತುಂಬಾನೇ ಚೆನ್ನಾಗಿ ಮಾಡಿದ್ರು. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ ಬನ್ನಿ. ನಿಜವಾಗ್ಲೂ ನಮ್ಮ ಬಾಲ್ಯಕ್ಕೆ ಹೋದಂತಾಗಿತ್ತು. ತಾವು ಹೇಳಿದಂತಹ ಎಲ್ಲಾ ಕಾರ್ಯಗಳನ್ನು ಆದಷ್ಟು ನಾವು ಜಾರಿಗೆ ತಗೊಂಡು ಬಂದಿದ್ದೀವಿ ಸರ್. ಮುಂದೆನೂ ತಾವು ಹೇಳಿದಂತ ಎಲ್ಲಾ ಹಿತನುಡಿಗಳನ್ನ ನಾವು ಅನುಸರಿಸ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಮುಂದಿನ ಶಿಕ್ಷಕರಾದಂತಹ ಡಿ ಶಿವಿಕೆ ಸರ್ ಅವರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕು ಅಂತ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ರಿಗೂ ಅನ್ನದಾತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ನಾರಾಯಣ ಅವರನ್ನು ಸ್ಮರಿಸುತ್ತಾ ಶಿವಲಿಂಗಯ್ಯ ಸರ್ ಮಾತುಗಳು ಮುಗಿದ ಮೇಲೆ ಕನ್ನಡದ ಮೇಷ್ಟ್ರಾದಂಥ ಚಿಕ್ಕಣ್ಣ ಸರ್ ಅವರು ಈ ಶಾಲೆ ಹಾಗೂ ಈ ವಿದ್ಯಾರ್ಥಿ ನಡುವಿನ ಅವರಿಗಿರೋ ಸಂಬಂಧ ಹಾಗೂ ಅನುಭವವನ್ನು ಇಲ್ಲಿ ಎಲ್ಲರ ಬಳಿ ಹಂಚ್ಕೊಳ್ತಾ ಇದ್ರು. ಮೊದಲನೇದಾಗಿ ಈ ಸಂಸ್ಥೆಯ ಪಾಂಚಜನ್ಯ ವಿದ್ಯಾಪೀಠ ವೆಲ್ಫೇರ್ ಟ್ರಸ್ಟ್ನ ಸಂಸ್ಥಾಪಕರು ನಿರ್ಮಾತೃಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ದಿವಂಗತ ಜಯಪ್ರಕಾಶ್ ನಾರಾಯಣರವರ ಪಾದಾರವಿಂದಗಳಲ್ಲಿ ಒಡಮಾಡುತ್ತಾ ಈ ವಿದ್ವತ್ಪೂರ್ಣ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನ ಹಿರಿಯ ಶಿಕ್ಷಕರು ಮತ್ತು ಕಿರಿಯ ಶಿಕ್ಷಕರಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂತಹ ತಿಮ್ಮೇಗೌಡ ಹಾಗೂ ರಾಜೇಂದ್ರ ಪ್ರಸಾದ್ ಹಾಗೂ ಅವರ ಸ್ನೇಹಿತರಿಗೆ ನನಗಿರ್ತಕ್ಕಂತಹ ಶ್ರೀಯುತ ಕಾಡಯ್ಯ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಹಾಗೆಯೇ RR ಸರ್ ಅವರಿದ್ದಾರೆ, ನಮ್ಮ ಶಿವಲಿಂಗಯ್ಯ ಸರ್ ಅವರಿದ್ದಾರೆ, ಹಾಗೆಯೇ MSP ಭೋಜರಾಜ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ನನಗೆ ಮಾರ್ಗದರ್ಶನವನ್ನು ಕೊಟ್ಟಂತಹ ಗುರುಗಳು ಅಂತಲೇ ನಾನು ಹೇಳ್ಬೋದು.
ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿಸ್ಟರ್ ಅಕ್ಕನಂತೆ ನಮ್ಮನ್ನು ನೋಡ್ಕೊಂಡಂತಹ ಪಿ ಎನ್ ಮೇಡಮ್ನವರು, ನಳಿನ ಮೇಡಮ್ನವರು, ಹಾಗೆಯೇ ಜೆ ಆರ್ ಸರಸ್ವತಿ ಅವರು, ನಾವೆಲ್ಲರೂ ಒಟ್ಟೊಟ್ಟಾಗಿ ಒಂದೇ ಕುಟುಂಬದವರಾಗಿ ಇಲ್ಲಿ ಕೆಲಸವನ್ನು ಮಾಡಿದ್ವಿ. ಈ ನನ್ನ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಭಾಗಿದಾರರು ಅಂತ ಹೇಳಿ ನಾನು ಹೇಳ್ತೀನಿ. ಕೇಳಿಸ್ಕೊಂಡ್ರಲ್ಲ ಹೇಗೆ ಚಿಕ್ಕಣ್ಣ ಸರ್ ಅವರು ತಮ್ಮ ಶಿಕ್ಷಕರನ್ನು ತಮ್ಮ ಕುಟುಂಬದವರಂತೆ ಭಾವಿಸಿ ಇವರೆಲ್ಲರ ಜೊತೆನೂ ಎಂತ ರೀತಿಯಾದ ಸ್ನೇಹ ಸಂಬಂಧನ ಇಟ್ಕೊಂಡಿದ್ದಾರೆ ಅಂತ. ನಾವೆಲ್ಲರೂ ಯಾವುದೇ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಇದ್ರೂ ಕೂಡ ವರ್ಕಿಂಗ್ ಎನ್ವಿರಾನ್ಮೆಂಟ್ ಇಷ್ಟು ಹೆಲ್ದಿ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಆದ್ರೆ ಈ ಒಂದು ಒಳ್ಳೆ ಏಳಿಗೆಗೆ ಹಾಗೂ ಈ ಶಾಲೆಯ ಇಷ್ಟು ಬೆಳವಣಿಗೆಗೆ ಮುಖ್ಯ ಕಾರ್ಯಕರ್ತರಾದ ಶ್ರೀ ದಿವಂಗತ ಜಯಪ್ರಕಾಶ್ ನಾರಾಯಣ್ ಸರ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಳೇಬೇಕು. ಅವರೇ ಈ ಒಂದು ವಿದ್ಯಾಸಂಸ್ಥೆಗೆ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು. ಜಯಪ್ರಕಾಶ್ ನಾರಾಯಣ್ ಸರ್ ಇಲ್ಲದೆ ಹೋಗಿದ್ದಿದ್ರೆ ಈ ಒಂದು ವಿದ್ಯಾಸಂಸ್ಥೆ ಈ ಒಂದು ಏಳಿಗೆನ ಕಾಣ್ತಿರ್ಲಿಲ್ಲ ಅನ್ನೋ ಮಾತನ್ನ ಪ್ರತಿಯೊಬ್ಬ ಶಿಕ್ಷಕರು ಕೂಡ ವೇದಿಕೆ ಮೇಲೆ ಹೇಳ್ತಾ ಇದ್ರು. ಈ ಮಾತನ್ನ ನಾನ್ ಹೇಳೋದಕ್ಕಿಂತ ಜಯಪ್ರಕಾಶ್ ನಾರಾಯಣ್ ಸರ್ ಜೊತೆಗಿದ್ದು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಂಡಂತ ಹಿರಿಯ ಶಿಕ್ಷಕರು ಹಾಗೂ ಇಂದಿನ ಹೆಡ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದಂತ ಕಾಡಯ್ಯ ಸರ್ ಬಾಯಲ್ಲೇ ಈ ಮಾತನ್ನ ಕೇಳೋಣ ಬನ್ನಿ. ಒಳ್ಳೆಯದಾಗಿರುವ ಮುಖ್ಯೋಪಾಧ್ಯಾಯರಾಗಿ ಆವಾಗ ನಾವೆಲ್ಲ ಇಲ್ಲಿ ಓಡಾಡಿ ಸ್ಟ್ರೆಂತ್ ಮಾಡಿ ಸಾಧಾರಣವಾದ ಮನೆಗಳಲ್ಲಿ ನಾವು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ನಾನು ಇವತ್ತು ಎಷ್ಟು ನಮಗೆಲ್ಲ ಇಲ್ಲಿ ಕುಳಿತಿರುವಂಥ ನನ್ನೆಲ್ಲ ವೃತ್ತಿ ಬಾಂಧವರಿಗೂ ಅನ್ನದಾತರಾಗಿರುವಂಥ ಮಾನ್ಯ ಪರಮಪೂಜ್ಯ ಜಯಪ್ರಕಾಶ್ ನಾರಾಯಣಗೆ ನಾವು ಎಷ್ಟು ನಮಸ್ಕಾರ ಮಾಡಿದ್ರು ಕೂಡ ಸಾಲದು. ಕೇಳಿಸ್ಕೊಂಡ್ರಲ್ಲ ಹೇಗೆ ಜಯಪ್ರಕಾಶ್ ನಾರಾಯಣ್ ಸರ್ ಬಗ್ಗೆ ಹಾಗೂ ಅವರು ಈ ಸಂಸ್ಥೆಗೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಎಷ್ಟೆಲ್ಲಾ ಗೌರವದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ. ಹಾಗೂ ಈ ಒಂದು ವಿದ್ಯಾಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಕಾಣಲಿ ಹಾಗೂ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಕೊಡ್ತೀವಿ ಅಂತ ಇಲ್ಲಿ ಸೀನಿಯರ್ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ರು ಅಂದಿನ ಹೆಡ್ ಮಾಸ್ಟರ್ ಆದ ಕಾಡಯ್ಯ ಸರ್ ಅವರು. ಹಳೆ ವಿದ್ಯಾರ್ಥಿಗಳು ಹೇಳಿದ್ರು, ಸಂಘಟನೆ ಮಾಡಿಕೊಂಡು ತಮ್ಮ ಕೈಲಾದ ಸಹಾಯ ನಾವು ಖಂಡಿತ ನಿಮ್ಮ ಕೈ ಜೋಡಿಸ್ತೀವಿ. ತಿಮ್ಮೇಗೌಡ್ರೆ, ಬಾಬು ಅವರೇ ಮತ್ತೆ ಎಲ್ಲರಿಗೂ ಬಡ ಮಕ್ಕಳಿಗೆ ಒಂದಿಷ್ಟು ಫೀಸು, ಬುಕ್ಸು ಮತ್ತೆ ಬಟ್ಟೆಗಳನ್ನ ಕೊಡ್ಸೋಣ, ಅವೆಲ್ಲ ಮಾಡೋಣ. ನಾವು ಇಲ್ಲಿ ಋಣ ತಿಂದಿದ್ದೀವಿ, ನಮ್ಗೆ ಅನ್ನದಾತರು ಅನ್ನ ಕೊಟ್ಟಿದ್ದಾರೆ, ನಮ್ಮ ಕೈಲಾದ ಸಹಾಯನ ನಾವು ಮಾಡೋಣ ಅಂತ ಹೇಳಿ ನೀವೆಲ್ಲ ಮುಂದೆ ಇಂಥ ಒಂದು ಕಾರ್ಯವನ್ನು ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿ ಬಂದಿರುವಂಥ ನನ್ನ ಎಲ್ಲ ಸಹೋದ್ಯೋಗಿರಿಗೆ, ನಮ್ಮ ನಾಗರಾಜು ಸರ್, ಪಿ ಎನ್ ಮೇಡಮ್ ಅವರಿಗೆ, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಲ್ಸೋ ಈ ಸ್ಕೂಲಲ್ಲಿ ಬರೀ ಪಾಠ ಪ್ರವಚನ ಅಷ್ಟೇ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಎಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆದಂತ ಪೆದ್ದಣ್ಣ ಸರ್ ಅವರು. ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆದ ಪೆದ್ದಣ್ಣ ಸರ್ ಅವರ ಹಾಡು ಆಡೋದಂದ್ರೆ ಎಂಟೈರ್ PVP ಸ್ಕೂಲಲ್ಲೇ ಫೇಮಸ್ ಅಂತೆ. ಇದನ್ನ ನಾನು ಹೇಳೋದಕ್ಕಿಂತ ನೀವೇ ನೋಡ್ಕೊಂಡ್ ಬನ್ನಿ ಎಂತ ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ರು ನಮ್ಮ ಪೆದ್ದಣ್ಣ ಸರ್ ಅಂತ. ರಾಮನಾವತಾರ ರಘುಕುಲ ಸೋಮನಾವತಾರ, ರಾಮನಾವತಾರ ಸಂಯಮ ಜೀವನ ಸಾರ, ಹರಿವುದು ಭೂಮಿಯ ಭಾರ, ರಾಮನಾವತಾರ. ದಾಶರಥಿಯ ದಿವ್ಯಾತ್ಮವ ತಳೆವಾ, ಕೌಸಲ್ಯ ಬಸರಿನಿದು ಗುನೀತ, ಲೇಸಿಗರೈ ಸಹಜಾತರ ಮೂವರು, ಲೇಸಿಗರೈ ಸಹಜಾತರ ಮೂವರು, ಲಕ್ಷ್ಮಣ ಶತ್ರುಘ್ನ ಭರತ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ತ್ರಿಭುವನ ಪಾಲಕ ನೆಪ ಮಾತ್ರ, ಗುರು ಗುರು ವಿಶ್ವಾಮಿತ್ರ, ತ್ರಿಭುವನ ಪಾಲಕ ನೆಪ ಮಾತ್ರ, ಗುರು ಗುರು ವಿಶ್ವಾಮಿತ್ರ, ಅಭಯ ಅಹಲ್ಯಗೆ ನೀಡ, ಅಭಯ ಅಹಲ್ಯಗೆ ನೀಡುವ ಪಾತ್ರ, ಹರಿಸುವ ಹರಿಶುಭ ಗಾತ್ರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ.
ಕೇಳಿಸ್ಕೊಂಡ್ರಲ್ಲ ಎಷ್ಟು ಅದ್ಭುತವಾಗಿದೆ ಅವರ ಕಂಠ ಅಂತ. ನಿಜವಾಗ್ಲೂ ಘಂಟಸಾಲನೇ ಬಂದು ಹಾಡ್ದಂಗಿತ್ತು ಈ ಹಾಡನ್ನ. ನಮಗಂತೂ ಲೈವ್ ನೋಡುವಾಗ ಇನ್ನೂ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ. ಈಗ ಇದೇ ರೀತಿಯಾದ ಇನ್ನೊಂದು ಗಾನ ಕೋಗಿಲೆ ಟಿ ಗೋಪಾಲಕೃಷ್ಣ ಸರ್ ಅವರು ಹೇಗೆ ಆಡಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ಅಂಡ್ ಇವರು ಈ ಶಾಲೆಯಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಇವ್ರು ಆಡಿದಂತ ಹಾಡನ್ನು ಕೂಡ ನೋಡ್ಕೊಂಬರೋಣ ಬನ್ನಿ. ಉಪಸ್ಥಿತರಿರುವ ನನ್ನೆಲ್ಲ ದೇವರುಗಳೇ, ನಾನೊಬ್ಬ ದೇವಾಲಯ ಮುಂದೆ ನಿಂತಿರುವ ಗರುಡ ಗಂಬ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ, ಅನ್ನ ನೀಡಿದ ಈ ಮಣ್ಣನು ನಾ ಹೇಗೆ ತಾನೆ ಬರೆಯಲಿ. ಈಗ ಈ ನೀರು ನನ್ನ ಒಡಲು, ಈ ಬೀದಿ ಮನೆಯೇ ನನ್ನ ತೊಟ್ಟಿಲು. ಈಗ ಈ ನೀರು ನನ್ನ ಒಡಲು, ಈ ಬೀದಿ ಮನೆಯೇ ನನ್ನ ತೊಟ್ಟಿಲು. ಈ ಮಾಚ ಈ ಕೆಂಚ ಎಲ್ಲ ಹೆಸರು ಎಂದೆಂದು ನನ್ನೆದೆಯ ಹಚ್ಚನೆಯ ಹಸಿರು. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ. ನೋಡಿದ್ರಲ್ಲ ಹೇಗೆ ಎಲ್ಲ ಶಿಕ್ಷಕರು ತಮ್ಮ ಮಾತುಗಳನ್ನು, ಅಭಿಪ್ರಾಯಗಳನ್ನು, ಹಿತನುಡಿಗಳನ್ನು ಜೊತೆಗೆ ಹಾಡುಗಳನ್ನು ತಮ್ಮ ನೆಚ್ಚಿನ ಶಿಕ್ಷಕರ ಬಳಿ ಹೇಗೆ ಹಂಚ್ಕೊಳ್ತಾ ಇದ್ದಾರೆ ಅಂತ. ಇದೇ ರೀತಿಯಾಗಿ ಎಂ.ಎಚ್. ಭೋಜರಾಜ ಸರ್, ಬಿ.ಆರ್. ಬಸವರಾಜ್ ಸರ್, ಬಿ.ಆರ್. ಸರಸ್ವತಿ ಮೇಡಮ್, ಪಿ. ನಳಿನಿ ಮೇಡಮ್ ಎಲ್ಲರೂ ಕೂಡ ತಮ್ಮ ನೆಚ್ಚಿನ ವಿದ್ಯಾರ್ಥಿಗಳ ಮುಂದೆ ಒಂದಷ್ಟು ಪ್ರೀತಿಯ ಮಾತುಗಳನ್ನ ಹಂಚ್ಕೊಳ್ತಾ ಇದ್ರು. ಇಲ್ಲಿ ನನ್ನ ಹಸ್ಬೆಂಡ್ ವೇದಿಕೆ ಮೇಲೆ ಕೂತಂತ ಪೂಜ್ಯ ಶಿಕ್ಷಕರು ಹಾಗೂ ತನ್ನ ನೆಚ್ಚಿನ ಗೆಳೆಯರು, ಈ ಶಾಲೆಯ ಈಗಿನ ಪುಟ್ಟ ವಿದ್ಯಾರ್ಥಿಗಳು ಹಾಗೂ ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಹಂಚ್ಕೊಳ್ತಾ ಇದ್ರು. ಆಲ್ಸೋ ಇಲ್ಲಿ ಒಂದು ವಿಷಯ ಹೇಳಬೇಕು, ಇಲ್ಲಿ ತಿಮ್ಮೇಗೌಡ ಅಂದ್ರೆ ನನ್ನ ಹಸ್ಬೆಂಡೇ. ಅವ್ರಿಗೆ ಮನೇಲೆಲ್ಲ ನಾವು ಉದಯ್ ಅಂತೀವಿ, ಬಟ್ ಅಫಿಷಿಯಲಿ ಅವ್ರನ್ನೆಲ್ಲರೂ ಗುರ್ತಿಸೋದು ತಿಮ್ಮೇಗೌಡ ಅಂತ. ಅವ್ರ ತಾತನ ಹೆಸರು ಇಟ್ಕೊಂಡಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನ ಇಷ್ಟು ಸುಸೂತ್ರವಾಗಿ ಆಯೋಜನೆ ಮಾಡಿದಂತಹ ಹಲವು ಹಸ್ತಗಳಲ್ಲಿ ಪ್ರಮುಖ ಹಸ್ತ ತಿಮ್ಮೇಗೌಡ ಅಣ್ಣವರು. ತಿಮ್ಮೇಗೌಡ ಅಣ್ಣವರು ಈ ಒಂದು ಹಳೆಯ ವಿದ್ಯಾರ್ಥಿ ಸಂಘದ ಕುರಿತಾಗಿ ತಮ್ಮ ವಿಚಾರಗಳನ್ನ ಇಲ್ಲಿ ಹೇಳಲು ಬರ್ತಾ ಇದ್ದಾರೆ. ಸ್ವಾಗತ. ಇಲ್ಲಿ ನೆರೆದಿರತಕ್ಕಂಥ ಗುರುದೇವರುಗಳ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ನಾನು ಎರಡು ಮಾತು ಸಿಂಪಲ್ ಆಗಿ ಹೇಳ್ತೀನಿ. ಈ ಗ್ರೂಪ್ ಮಾಡಿದ್ವಿ ನಾವು ಫಸ್ಟು. ಓಕೆ, ಪಿ ಸ್ಕೂಲು ಅಂದ್ಬಿಟ್ಟು ಒಂದು ಗ್ರೂಪ್ ಮಾಡಿ ಒಬ್ಬೊಬ್ಬರನ್ನ ಆ್ಯಡ್ ಮಾಡ್ತಾ ಹೋದ್ವಿ. ಸುಮಾರು 60 ಜನ ನಮಗೆ ಒಬ್ಬೊಬ್ಬರಿಗೆ ನಮ್ಗೆ ಕಾಂಟ್ಯಾಕ್ಟ್ ಆದರು. ಹೀಗಿರ್ಬೇಕಾದ್ರೆ ಸ್ವಾಮಿ ಇದಕ್ಕೆ ಮೂಲ ಕಾರಣ ನಾನು ಸ್ವಾಮಿ ಮತ್ತು ಬಾಬುರಾಜ ಪ್ರಸಾದ್ ಅಂತಲೇ ಹೇಳ್ತೀನಿ. ಖಂಡಿತವಾಗ್ಲೂ ಅವರು ಪಾಪ ಸ್ವಾಮಿ ನನಗೆ ಫೋನ್ ಮಾಡಿ ಈ ಥರ ನಾವು ಗುರುದಾನ ಕಾರ್ಯಕ್ರಮ ಮಾಡಬೇಕು, ನೀವು ಸ್ವಲ್ಪ ಎಲ್ಲ ಇದು ಮಾಡಿ ಅಂದಾಗ ನನಗೆ ತುಂಬ ಖುಷಿ ಆಗೋಯ್ತು. ಯಾಕೆಂದರೆ ಈ ಶಾಲೆಗೆ ನಾವು ಪ್ರತಿ ವರ್ಷ ಫೀಸ್ ಕಟ್ತಿದ್ದೀವಿ. ಎಷ್ಟು ಗೊತ್ತಾ? 250 ರೂಪಾಯಿ, 240 ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ನಾವು ಕಟ್ತಾರೆ. ಈಗ ನಮ್ಮ ಮಕ್ಕಳು ಫೀಸ್ ನಿಮ್ಗೆ ಗೊತ್ತಿರ್ಬೋದು, ಲಕ್ಷಾಂತರ ರೂಪಾಯಿ ಕಟ್ತಾರೆ. ಆ ಟೈಮಲ್ಲಿ ಅಷ್ಟು ಫೀಸ್ ಕಟ್ಟಿದ್ರೂ ಕೂಡ ನಮಗೆ ಎಂಥ ಅದೃಷ್ಟ ಅಂತಂದರೆ, ಇಂಥ ನೋಡಿ ಒಂದು ಅರ್ಥ ಮಾಡ್ಕೊಬೇಕು. ಇಲ್ಲಿ ಇವರ ಛಾಯೆ ನಾವೇ. ಇವರಗಳ ಛಾಯೆ ಅಂತಂದ್ರೆ ಇವರು ನಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ನೀವು ಎಲ್ಲರೂ ನೋಡ್ಕೊಬೋದು. ಯಾಕೆಂದ್ರೆ ವಿದ್ಯೆನ ಯಾರೂ ಕೂಡ ಕೊಳ್ಳೆ ಹೊಡೆಯೋದಕ್ಕೆ ಆಗೋದಿಲ್ಲ. ಅದನ್ನೇ ಹೇಳ್ತಾರೆ ಗುರುವಂದನ ಅಂತಂದ್ರೆ ಅದು ಅದೇ ಒಂದು ಅರ್ಥದಲ್ಲಿ ಬರ್ತದೆ. ಇವ್ರು ನಮಗೆ ಕೊಟ್ಟು ಅವತ್ತು ನಮಗೆ ಒಂದು 3 ವರ್ಷದಲ್ಲಿ ನಮಗೆ ಅಷ್ಟು ಒಂದು ಪೆನ್ನು ಕೂಡ ನಮ್ಗೆ ವೇಸ್ಟ್ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದೊಂದು ಅವರವರ ಒಂದು ಇದರಲ್ಲಿ ಚೆನ್ನಾಗಿ ಸ್ಥಾನದಲ್ಲಿ ಇದೆ. ನಮ್ಗೆ ಚೆನ್ನಾಗಿ ಪ್ರತಿಯೊಬ್ಬರು ಒಂದೊಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಈ ಮಂಜುನಾಥ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ರೈತ ಆಗ್ಬಿಟ್ಟು ಇವತ್ತು ಎಷ್ಟು ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಹೋಗಿದ್ದೆ ಅವರ ಇಲ್ಲಿ ಹೆಸರುಘಟ್ಟ ಹತ್ರ ಫಾರ್ಮ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ನಾವು ಯಾರು ರೈತರು ಇಲ್ಲ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಬಾಬುರಾಜ ಪ್ರಸಾದ್ ಇವತ್ತು ಇಂಡಸ್ಟ್ರಿಯಲಿಸ್ಟ್, ಇವತ್ತು ನಮ್ಮ ಸ್ವಾಮಿ. ಅದೇ ರೀತಿ ಕೆಲವ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ತಮ್ಮ ಬಗ್ಗೆ ಗೊತ್ತಾದ ಮೇಲೆ ಎಲ್ಲ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ. ಇದಕ್ಕೆ ಕಾರಣ ಏನು? ಇವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದೆ, ಆಯ್ತಾ? ಅದನ್ನ ಇದು ಋಣ, ಇದು ಖಂಡಿತವಾಗಿ ನಾವು ತೀರ್ಸಕ್ಕಾಗೋದಿಲ್ಲ. ಗುರುಣ ಯಾವತ್ತೂ ನಾವು ತೀರ್ಸಕ್ಕಾಗೋದಿಲ್ಲ. ನಾವು ಭದ್ರಾಗಿರ್ಬೇಕು. ಇದೇ ರೀತಿ ಆಮೇಲೆ ಕಡೆ ಸರ್ ಒಂದು ಮಾತಂದ್ರು, ಎಲ್ಲ ನಾವೆಲ್ಲ ಕೈ ಜೋಡಿಸಿ ಏನಾದ್ರು ಮಾಡೋಣ. ಖಂಡಿತವಾಗ್ಲೂ ನಾವೆಲ್ಲರೂ ಇರ್ತೀವಿ. ಓಕೆ, ಶಾಲೆಗೆ ಅಂತ ತಕ್ಷಣ ಇದೆಲ್ಲ ನಮಗೆ ಕೊಟ್ಟಿದೆ. ಇವಾಗ ನಮ್ಗೆ ಅವಕಾಶ, ಇವಾಗ ನಮಗೆ ಬಂದಿರ್ತಕ್ಕಂಥ ಅವಕಾಶ ನಾವು ಕೊಡಬೇಕು, ವಾಪಸ್ ಕೊಡಬೇಕು. ಕೊಡೋಣ, ಎಲ್ಲ ಸೇರಿ ಮಾಡೋದಿಲ್ಲ. ಮುಂದಕ್ಕೆ ನಾನು ಎಲ್ಲ ಗುರುದೇವರುಗಳಿಗೆ ಒಂದು ಕೇಳ್ಕೊಳ್ಳೋದೇನೆಂದರೆ, ನಿಮ್ಮನ್ನ ಎಲ್ಲ ನಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ಕೊತೀವಿ ನಾವು.
ಏನೇ ಇದ್ರು ನಿಮ್ಮ ಸಲಹೆಗಳ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ಈಗಲೂ ಕೂಡ ನಾವು ನಿಮ್ಮ ಸ್ಟೂಡೆಂಟೇ, ನಾವು ದೊಡ್ಡವರಾಗಿಲ್ಲ, ನಾವು ಸ್ಟೂಡೆಂಟ್ ಆಗಿರ್ತೀವಿ. ಇದು ಈಗ ಹಿಂದೆ ಕೂತಿರೋ ಮಕ್ಕಳೇನಿದ್ದಾರೆ ಇವರಿಗೆ ಒಂದು ಮಾರ್ಗದರ್ಶನ ಆಗಬೇಕು, ಪ್ರತಿಯೊಂದು ಆಗಬೇಕು, ಅದು ಮಾಡೋಣ. ಓಕೆ, ನಾನು ಬಾಬು ಇರ್ತಾರೆ, ಮತ್ತು ನಮ್ಮ ಸ್ವಾಮಿ ಇರ್ತಾರೆ, ಆಮೇಲೆ ಎಲ್ಲರೂ ಇರ್ತಾರೆ, ಶ್ರೀನಿವಾಸ್ ಇರ್ತಾರೆ. ಶ್ರೀನಿವಾಸ್ ಪಾಪ ಅವನು ಓಡಾಡ್ತು ತುಂಬ ಓಡಾಡ್ದ. ಓಕೆ, ಸುಮಾರು ಜನ. ಓಕೆ, ನಾನು ಯಾರೋ ಹೆಸರು ಹೇಳ್ತಾ ಇಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಓಕೆ, ಯಾಕೆಂದರೆ ನಾನು ಪ್ರಿಪೇರ್ ಆಗಿಲ್ಲ ಭಾಷಣಕ್ಕೆ. ಓಕೆ, ಥ್ಯಾಂಕ್ ಯು. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಓಕೆ, ಸಿಗೋಣ, ಎಲ್ಲ ಬಂದಿದ್ದೀವಿ. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಅಂತ ಹೇಳ್ತಾ ಇಲ್ಲ, ಆದರೆ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕರ ಮೇಲೆ ಇಟ್ಟಂಥ ಪ್ರೀತಿ, ಗೌರವ, ವಿಶ್ವಾಸದ ಮಾತುಗಳನ್ನ ಕೇಳ್ತಿದ್ರೆ ಈ ಎಲ್ಲ ಶಿಕ್ಷಕರು ಈ ವಿದ್ಯಾರ್ಥಿಗಳ ಮೇಲೆ ಬೀರಿರುವ ಪ್ರಭಾವ ಎಷ್ಟು ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಈ ಎಲ್ಲ ಶಿಕ್ಷಕರುಗಳ ಪಾಠ, ಪ್ರವಚನ, ಮಾರ್ಗದರ್ಶನದ ಆಳ ಏನು ಅಂತಲೂ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅದಕ್ಕೆ ನಾನು ಈ ವಿಡಿಯೋ ಮೊದಲೇ ಹೇಳಿದ್ದು, ತಾಯಿ ಮೊದಲ ಗುರು ಆದರೆ ಈ ಗುರುವಿನ ಜವಾಬ್ದಾರಿನ ಮುಂದುವರಿಸ್ಕೊಂಡು ಹೋಗೋದು ವೇದಿಕೆ ಮೇಲೆ ಕೂತಂತ ಇಂಥ ಶ್ರೇಷ್ಠವಾದ ಶಿಕ್ಷಕರು ಅಂತ. ಇಂಥ ಒಂದು ಶಿಕ್ಷಕರಿಗೆ ನಮ್ಮಂಥ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಕಡಿಮೆನೇ ಅಲ್ವಾ. ಹೀಗೆ ತಮ್ಮ ಶಿಕ್ಷಕರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಹತ್ರ ಹಂಚ್ಕೊಂಡ್ರು. ಬಟ್ ಅದನ್ನೆಲ್ಲ ತೋರಿಸ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ಎಲ್ಲಾನು ಎಡಿಟ್ ಮಾಡಿದ್ದೀನಿ. ಆಲ್ಸೋ ಇಲ್ಲಿ ಒಂದು ನೋವಿನ ಸಂಗತಿ ಏನಂದ್ರೆ ಕೆಲವೊಂದಷ್ಟು ಶಿಕ್ಷಕರು ಇವತ್ತು ನಮ್ಮ ಜೊತೆ ಇಲ್ಲ. ಹಾಗಾಗಿ ಅವ್ರನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇಲ್ಲಿ 1 ನಿಮಿಷಗಳ ಕಾಲ ಮೌನಾಚರಣೆನ ಮಾಡಿದ್ವಿ. ಸರ್ ಇರ್ಬೋದು, ಶಕುಂತಲಾ ಮೇಡಮ್ ಇರ್ಬೋದು, KRJ ಸರ್ ಇರ್ಬೋದು, ಆಮೇಲೆ GSM ಇವರು ನಮ್ಮೊಂದಿಗೆ ಇಲ್ಲ. ಅವರ ಆತ್ಮಕ್ಕೆ ದೇವರು ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಒಂದೇ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಇಲ್ಲಿ ಕೊನೆಯದಾಗಿ ಈಗಿನ ಮುಖ್ಯ ಉಪಾಧ್ಯಾಯರಾದ ಲೋಕೇಶ್ ಅವರು 93-94 ಬ್ಯಾಚ್ ಸ್ಟೂಡೆಂಟ್ಸ್ನ ತಮ್ಮ ಅನುಭವಗಳನ್ನ ಇಲ್ಲಿ ಹೇಳ್ಕೊಳ್ತಾ ಇದ್ರು. ನಮಗೆ ಮೊಟ್ಟ ಮೊದಲಾಗಿ ಈ ಒಂದು ರಾಜೇಂದ್ರ ಬಾಬು, ಹಾಗೆ ಲೋಕಿ ಆಗ್ಬೋದು, ಶ್ರೀನಿವಾಸ ಆಗ್ಬೋದು, ಸ್ವಾಮಿ ಆಗ್ಬೋದು, ಈ ಶಾಲೆಗೆ ಬಂದ್ರು. ಅವರು ಸರ್ ಅಂದ್ರು, ನಾನು ಯಾರೋ ಬರ್ತಾ ಇದ್ದಾರೆ, ನಮ್ಗಿಂತ ಸೀನಿಯರ್ ಬರ್ತಾ ಇದ್ದಾರೆ, ಏನೋ ಕೇಳ್ತಾ ಇದ್ದಾರೆ ಅಂದ್ರೆ, ಸರ್ ನಾವು 94 ಬ್ಯಾಚ್ 10ನೇ ತರಗತಿ ವಿದ್ಯಾರ್ಥಿಗಳು 93-94 ನಮ್ಮ ಶಾಲೆಗೆ ಗುರು ವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ, ನೀವೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಅವತ್ತು ನಾನು ಯಾರು ಅಂತ ಗೊತ್ತಾ ಬಾಬು ಅಂತಂದೆ. ಸರ್ ಗೊತ್ತಿಲ್ಲ ಅಂದ್ರು, ಯಾಕೆ ಮರ್ತೋಗಿದ್ರು. ಹಾಗೆ ತಿಮ್ಮೇಗೌಡ ಆಗ್ಬೋದು, ಸ್ವಾಮಿ ಆಗ್ಬೋದು, ಲೋಕಿ ಆಗ್ಬೋದು ಹೇಳಿಬಿಟ್ರು. ಸರ್ ನೀವು ನಮ್ಗೆ ಸರ್ ಆಗಿದ್ರು, ನೋಡಿದ್ ನೆನ್ಪೋದ್ರು. ನಮ್ಮ ರಾಜೇಂದ್ರ ಬಾಬು ಇವತ್ತು ಒಪ್ಕೊಳಕ್ ರೆಡಿಲ್ಲ, ನಾನು ಅವ್ರಿಗೆ ಮಾಸ್ಟರ್ ಆಗಿದ್ದೇನೆ ಅಂತ. ಯಾಕೆಂದ್ರೆ ನನಗಿಂತ ಸೀನಿಯರ್ ಆಗಿ ಕಾಣ್ತಾ ಇದ್ದಾನೆ ಅವತ್ತು. ಯಾರೋ ಹುಡುಗ ಅಂತ ಅವತ್ತು ಕೂಡ ಹುಡುಗನಾಗಿ ಇವತ್ತು ಬಂದಿದೆ. ಅವತ್ತಿಗೆ ನಾನು ನಿಮ್ಮ ಬ್ಯಾಚ್ ಇಂದ ನಾನು ಕೂಡ ಶಿಕ್ಷಕನಾಗಕ್ಕೆ ನೀವು ಒಂದು ರೀತಿ ಕಾರಣಕರ್ತರು. ನೋಡಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತಿದ್ದೆ. ಇವತ್ತು ಸೌಂಡ್ ಬಾಕ್ಸ್ ನಮ್ಮ ಹಳೆ ವಿದ್ಯಾರ್ಥಿಗಳು ನಾನು ಕೇಳಿದ್ರು, ಏನಪ್ಪ ನಮ್ಮ ಶಾಲೆಗೆ ಏನಾದ್ರು ಮಾಡಿ, ನೀವು ಓದಿರೋ ಶಾಲೆಗೆ ಅಂದಾಗ, ಸರ್ ಏನ್ ಬೇಕು ಸರ್ ಅಂದ್ರು. ನಮ್ದೊಂದು ಶಾಲೆಗೆ ಒಂದು ಮೈಕ್ ಸೆಟ್ ಇದ್ರೆ ತುಂಬಾ ಒಂದು ಕಾರ್ಯಕ್ರಮಕ್ಕೆ ಅನುಕೂಲ. ಆಯ್ತು ಸರ್, ಖಂಡಿತ ಕೊಡ್ತೀವಿ. ನಾವು ಏನೇ ಕೊಟ್ಟರು ಕೂಡ ಶಾಲೆಯಲ್ಲಿ ಶಾಶ್ವತವಾಗಿರುತ್ತೆ. ನೋಡಿ, ವಿದ್ಯೆ ಇವತ್ತು ನಮ್ಮ ಗುರುಗಳು ವಿದ್ಯೆಗಳು ಕೊಟ್ಟಿದ್ದು ಇವತ್ತು ಶಾಶ್ವತವಾಗಿ ನಮ್ಮ ತಲೆಯಲ್ಲಿ ಇದೆ. ಇದು ನಿರಂತರವಾದ ಒಂದು ಪ್ರಕ್ರಿಯೆ ಇರಬೇಕು. ನಾನು ನಿಮ್ಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಸಹಕಾರ ಖಂಡಿತ ಕೊಡ್ತೀನಿ. ಇದು ನಿಮ್ಮ ಶಾಲೆ ಅಂತ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಕೇಳಿಸ್ಕೊತಾ ಇದ್ದೀರಲ್ವಾ ಹೇಗೆ ಲೋಕೇಶ್ ಅವರು ತಮ್ಮ ಹಳೆಯ ಬ್ಯಾಚ್ನ ವಿದ್ಯಾರ್ಥಿಗಳನ್ನು ಬಹಳ ಪ್ರೀತಿಯಿಂದ, ಗೌರವದಿಂದ ನೀವು ಯಾವಾಗ ಬೇಕಾದರೂ ಈ ಶಾಲೆಗೆ ಬರಬಹುದು, ಈ ಶಾಲೆ ನಿಮ್ಮದು ಅನ್ನೋ ಪ್ರೀತಿಯ ಆಮಂತ್ರಣವನ್ನು ಇಲ್ಲಿ ಎಲ್ರಿಗೂ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ 93-94 ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಈಗಿನ ವಿದ್ಯಾರ್ಥಿಗಳಿಗೆ ಕಲ್ಚರಲ್ ಆಕ್ಟಿವಿಟೀಸ್ಗೆ ಹೆಲ್ಪ್ ಆಗಲಿ ಅಂತ ಸೌಂಡ್ ಸಿಸ್ಟಮ್ ಹಾಗೂ ಸ್ಪೀಕರ್ನ ಇಲ್ಲಿ ಕೊಡುಗೆಯಾಗಿ ಕೊಟ್ಟರು. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ನೋಡ್ಕೊಂಬರೋಣ ಬನ್ನಿ. ಸೊ ಕೇಳಿಸ್ಕೊತಾ ಇದ್ದೀರಲ್ಲ ಹೇಗೆ ಎಲ್ಲ ಮಕ್ಕಳುಗಳು ಎಷ್ಟು ಖುಷಿಯಿಂದ ಚಿಯರ್ ಮಾಡ್ತಿದ್ದಾರೆ ಅಂತ. PVP ಸ್ಕೂಲ್ನ 93-94 ಸೀನಿಯರ್ ಬ್ಯಾಚ್ ಇಂದ ಜೂನಿಯರ್ ಬ್ಯಾಚ್ಗೆ ಈ ಒಂದು ಪುಟ್ಟ ಕಾಣಿಕೆನ ಕೊಟ್ಟರು. ಬಟ್ ಇದು ನಮಗೆ ಪುಟ್ಟ ಕಾಣಿಕೆ ಇರ್ಬೋದು, ಬಟ್ ಆ ಮಕ್ಕಳಿಗೆ ಎಷ್ಟು ಖುಷಿ ಆಯಿತು ಅಂದರೆ ಅವ್ರಿಗೆ ಸ್ಕೂಲ್ಗೆ ಏನೋ ಒಂದು ದೊಡ್ಡ ಗಿಫ್ಟ್ ಸಿಗ್ತಿದೆ ಅಂತ ನೀವೇ ಕೇಳಿಸ್ಕೋಬೋದು. ಎಷ್ಟು ಜೋರಾಗಿ ಅವರೆಲ್ಲ ಚಿಯರ್ ಮಾಡ್ತಿದ್ರು ಅಂತ. ತುಂಬಾ ಖುಷಿ ಆಯಿತು ಆ ಸಂತೋಷ ಆ ಮಕ್ಕಳು ಮುಖದಲ್ಲಿ ನೋಡೋದಕ್ಕೆ. ಫೈನಲಿ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದಂಥ ಆ ಕ್ಷಣಗಳು ಬಂದೇ ಬಿಟ್ಟು. ಅಂದರೆ 93-94 ಬ್ಯಾಚ್ನ ಸ್ಟೂಡೆಂಟ್ಸಿಂದ ತಮ್ಮ ಪೂಜ್ಯ ಸ್ವರೂಪಿಗಳಾದ ಎಲ್ಲ ಶಿಕ್ಷಕರಿಗೆ ತಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಂದ ಗೌರವ ಸಲ್ಲಿಸುವ ಗುರುವಂದನಾ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವಿವಾಗ ಬಂದಿದ್ದೀವಿ. ಇಲ್ಲಿ ಎಲ್ಲ ಸೀನಿಯರ್ ವಿದ್ಯಾರ್ಥಿಗಳು ಕೂಡ ವೇದಿಕೆ ಮೇಲೆ ಇದ್ದಂಥ ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಗೌರವ ಸಲ್ಲಿಸಿದ ರೀತಿ ಇದು. ಆ ಸುಂದರ ಕ್ಷಣಗಳನ್ನ ನೋಡ್ಕೊಂಬರೋಣ ಬನ್ನಿ.
ವೇದಿಕೆ ಮೇಲೆ ಎಲ್ಲ ಗುರುಗಳಿಗೆ ಗೌರವ ಸಲ್ಲಿಸಿದ ಮೇಲೆ ಇಲ್ಲಿ ಕೆಳಗಡೆ ಊಟದ ವ್ಯವಸ್ಥೆ ಕೂಡ ಮಾಡಿಸಿದ್ರು. ಸೊ ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಗೆಸ್ಟ್, ಟೀಚರ್ಸ್, ಸ್ಟೂಡೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಈ ಪುಟ್ಟು ಮಕ್ಕಳುಗಳು ಕೂಡ ಇಲ್ಲಿ ಊಟನ ಮಾಡಿದ್ರು. ಅದರಲ್ಲೂ ಈ ಪುಟಾಣಿಗಳಿಗೆ ಫಸ್ಟ್ ಪ್ರಾಮಿನೆನ್ಸ್ ಇತ್ತು. ಸೊ ಅವರೇ ಫಸ್ಟ್ ಊಟಕ್ಕೆ ಇಲ್ಲಿ ಕುತ್ಕೊಂಡ್ರು. ಸೊ ಅಷ್ಟು ಕ್ಯೂಟಾಗಿ ಊಟ ಮಾಡ್ತಾ ಇದ್ರು ಅಂದರೆ ಆ ಒಂದು ವಿಡಿಯೋನ ತಗೋಬೇಕಂತ ಅನಿಸ್ತು, ಹಾಗಾಗಿ ತಗೊಂಡೆ. ನನಗಂತೂ ಈ ಸ್ಕೂಲಲ್ಲಿ ಈ ಪುಟಾಣಿಗಳ ಮಧ್ಯೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನನ್ನ ಒಂದು ಸ್ಕೂಲ್ ಡೇಸ್ ಆ ಟೈಮೆಲ್ಲ ನನಗೆ ತುಂಬ ನೆನಪಾಗ್ತಾ ಇತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಆ ಮೂಮೆಂಟ್ನ. ಎಲ್ರದ್ದು ಊಟ ಆದಮೇಲೆ ಇಲ್ಲಿ ಅದೇ ಸ್ಕೂಲ್ ಮಕ್ಕಳುಗಳಿಂದ ಕಲ್ಚರಲ್ ಈವೆಂಟ್ಸ್ ಕೂಡ ಇತ್ತು. ಹಾಗಾಗಿ ಇಲ್ಲಿ 8th, 9th, 10th ಸ್ಟ್ಯಾಂಡರ್ಡ್ ಮಕ್ಕಳುಗಳೆಲ್ಲ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು. ಆಲ್ಸೋ ಕೃಷ್ಣಮಾಯಿ ಕೂಡ ಇಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಸೊ ಹೀಗೆ ಈ ಗುರುವಂದನಾ ಕಾರ್ಯಕ್ರಮ ಬಹಳನೇ ಚೆನ್ನಾಗಿ ಮೂಡಿಬಂತು. ಆಲ್ಸೋ ಈ ಕಾರ್ಯಕ್ರಮನ PVP ಸ್ಕೂಲ್ನ ಎಲ್ಲ ಟೀಚರ್ಸು ಬಹಳನೇ ಮೆಚ್ಕೊಂಡ್ರು, ತುಂಬಾನೇ ಖುಷಿ ಪಟ್ಟರು. ಅಂಡ್ ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆದಂತ RR ಸರ್ ಅವರು ಎಲ್ಲ ಟೀಚರ್ಸ್ ಪರವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಕುರಿತಾಗಿ ತಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಮೆಚ್ಚುಗೆ ಮಾತುಗಳನ್ನ ಒಂದು ವಿಡಿಯೋ ಮೂಲಕ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ರು. ಸೊ ಆ ಒಂದು ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಹಾಗಾಗಿ ಶೇರ್ ಮಾಡಿದ್ದೀನಿ. ಏನಂತ ಹೇಳಿದ್ದಾರೆ RR ಸರ್ ಅಂತ ನೋಡ್ಕೊಂಬರೋಣ ಬನ್ನಿ. ಗುರುಗಳಿಗೆ ಭಕ್ತಿ ಸಮರ್ಪಣೆ ಮಾಡಲು 1991-1994ನೇ ಸಾಲಿನ ಶಿಷ್ಯವೃಂದವು ತಾವು ಓದಿದ ಶಾಲೆಯಲ್ಲಿಯೇ ಸೇರಿಕೊಂಡು ಒಂದು ಸುಂದರವಾದ ಹೂದೋಟವನ್ನು ಸೃಷ್ಟಿ ಮಾಡಿಕೊಂಡು ಸೂರ್ಯನ ಬೆಳಕು ಬಿದ್ದಾಗ ಹೂಗಳು ಸುಗಂಧ ಬೀರುತ್ತಾ ಹರಳುವಂತೆ ಗುರುಗಳನ್ನು ಕಂಡಾಗ ಅಸಮ್ಮುಖಿಗಳಾಗಿ ಆ ಸುಂದರ ತೋಟದಲ್ಲಿ ಸುಸಜ್ಜಿತ ವೇದಿಕೆಯನ್ನು ನಿರ್ಮಾಣ ಮಾಡಿ ತಲೆಬಾಗಿಸಿ ಕೈ ಮುಗಿದು ನಿಷ್ಕಲ್ಮಶ ಮನಸ್ಸಿನಿಂದ ಗುರುಗಳನ್ನು ಮನಃಪೂರ್ವಕವಾಗಿ ಸಂತೋಷದಿಂದ ಸ್ವಾಗತಿಸಿ ಪುಷ್ಪಮಾಲಿಕೆಗಳೊಂದಿಗೆ ತನು ಮನ ಧನವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿ ಆಶೀರ್ವಾದ ಪಡೆದ ರೀತಿ ಶುಕ ಪಿಕಗಳ ಕಲರವದಂತೆ ಮುಗ್ಧ ಮನಸ್ಸಿನ ಮುದ್ದು ಮಕ್ಕಳು ನಗುಮುಖದಿಂದ ಸಂತೋಷವಾಗಿ ಉಭಯ ಕುಶಲೋಪರಿಗಳೊಂದಿಗೆ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುವ ದೃಶ್ಯ, ವಿದ್ಯಾರ್ಥಿಗಳ ನಯ ವಿನಯ, ಸವಿನುಡಿ, ನೃತ್ಯ, ಹಾಡುಗಳು, ಷಡ್ರಸೋಪೇತ ಭೋಜನ ವ್ಯವಸ್ಥೆ ಸಕಲವು ಸುವ್ಯವಸ್ಥೆಯಾಗಿದ್ದವು. ಶ್ರೀ ಸ್ವಾಮಿ, ಶ್ರೀ ರಾಜೇಂದ್ರ ಪ್ರಸಾದ್, ಶ್ರೀ ತಿಮ್ಮೇಗೌಡ, ಶ್ರೀ ಶ್ರೀನಿವಾಸ್, ಶ್ರೀ ನಜೀರ್, ಶ್ರೀಮತಿ ಪುಷ್ಪ ಇವರುಗಳ ಮುಖಂಡತ್ವದಲ್ಲಿ ಸುಂದರವಾಗಿ ಮೂಡಿಬಂದ ಗುರುವಂದನಾ ಕಾರ್ಯಕ್ರಮ PVP ಶಾಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿ ಹೃದಯ ಸ್ಪರ್ಶಿಯಾಗಿ ಮನಸ್ಸಿಗೆ ಮುದ ನೀಡಿ ಜೀವಮಾನದಲ್ಲಿಯೇ ಮರೆಯಲಾಗದಂತೆ ಹಚ್ಚ ಹಸಿರಾಗಿಸಿದ ಸರ್ವರಿಗೂ ಅಭಿನಂದನೆಗಳು. ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ, ಸಮಾಜ ಸೇವೆ ನಿರಂತರ ತಮ್ಮ ನನಗೆ ಎಷ್ಟು ಖುಷಿ ಕೊಡ್ತು ಅಂದರೆ ನಾನು ಎಲ್ಲೂ ಹೋಗಲೇ ಇಲ್ಲ. ಎಂಟೈರ್ ಡೇ ನಾನು ಇಲ್ಲೇ ಸ್ಪೆಂಡ್ ಮಾಡಿದೆ. ಸೊ ಒನ್ಸ್ ಅಗೇನ್ PVP ಸ್ಕೂಲ್ನ 93-94 ಬ್ಯಾಚ್ನ ಎಲ್ಲ ಸ್ಟೂಡೆಂಟ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಹಾಗೂ ನಮ್ಮನ್ನೆಲ್ಲನೂ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನನಗೆ ಗೊತ್ತು ವಿಡಿಯೋ ತುಂಬ ಲೆಂತ್ ಆಯಿತು ಅಂತ, ಬಟ್ ನನಗೆ ಇದರಲ್ಲಿ ಯಾವುದೇ ಒಂದು ಎಡಿಟ್ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ಈ ಫಂಕ್ಷನಲ್ಲಿ ನಡೆದಂಥ ಅಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂತಾನೆ ಮಾಡಿದ್ದೀನಿ. ಹಾಗಿದ್ರೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆಫ್ ಯು ಟೇಕ್ ಕೇರ್. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.